ಬಂಗಾರಪೇಟೆಯಲ್ಲಿ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ದಲಿತ ಹಿರಿಯ ಮುಖಂಡರಾದ ಕೋಟಿಗಾನೆಹಳ್ಳಿ ರಾಮಯ್ಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಇಂದು ಬಂಗಾರಪೇಟೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಧರಣಿ ಕೂರಲಾಯಿತು. ಕರ್ನಾಟಕ ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಪ್ರತಿಭಟಿಸಿ ಕೋಲಾರ ಜಿಲ್ಲೆ ಎಸ್ಪಿ ನಾರಾಯಣ್ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅಂತ ಒತ್ತಾಯಿಸಿದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಕೋಟ್ಯಾನಲ್ಲಿ ರಾಮಾಯಣ ಮೇಲೆ ಹಲ್ಲೆ ಮಾಡಿರುವ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆಯ ವತಿಯಿಂದ ಈ ಒಂದು ಸಾಂಕೇತಿಕ ಪ್ರತಿಭಟನೆ ನಮ್ಮ ರಾಜ್ಯ ಕಂಡಂತ ಹಿರಿಯ ದಲಿತ ಸಾಹಿತಿಗಳು, ಚಿಂತಕರು 70ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಹುಟ್ಟಾಕಿದಂಥ ಒಂದು ಮಹನೀಯರಲ್ಲಿ ಒಬ್ಬರಾದಂತಹ ನಮ್ಮ ಹಿರಿಯ ಮುಖಂಡರು, ದಲಿತ ಕವಿಗಳು, ಸಾಹಿತಿಗಳಾದಂಥ ಕೋಟಿಗಾನೆಹಳ್ಳಿ ರಾಮಯ್ಯನವರ ಮೇಲೆ ನಿನ್ನೆ ಧ್ವನಿವರ್ಧಕ ವಿಚಾರದಲ್ಲಿ ಏನು ಹಲ್ಲೆ ಮಾಡಿದ್ದಾರೆ. ಮಾನ್ಯ ಕೋಟಿಗಾನೆಹಳ್ಳಿ ರಾಮಯ್ಯನವರು ಚಿಂತಕರಾಗಿರೋದ್ರಿಂದ ಪುಸ್ತಕಗಳನ್ನ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಅಲ್ಲಿ ಧ್ವನಿವರ್ಧಕ ಸೌಂಡನ್ನು ಜಾಸ್ತಿ ಮಾಡಿದ, ಶಬ್ದವನ್ನು ಜಾಸ್ತಿ ಮಾಡಿದಾಗ ಕೋಟಿಗಾನೆಹಳ್ಳಿ ರಾಮಯ್ಯನವರು ಓದಲಿಕ್ಕೆ ನಮಗೆ ತೊಂದರೆ ಆಗುತ್ತೆ, ಸ್ವಲ್ಪ ಧ್ವನಿಯನ್ನು ಕಡಿಮೆ ಮಾಡಿ ಅಂತ ಹೇಳಿದಾಗ ಏಕಾಏಕಿ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯ ಮಂಜುನಾಥ್ ಹಾಗೂ ಅವರು ಸಂಗಡಿಗರು ಏಕಾಏಕಿ ಹಿರಿಯ ಮುಖಂಡರಾದಂಥ ಕೋಟಿಗಾನೆಹಳ್ಳಿ ರಾಮಯ್ಯನವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರ್ತಕ್ಕಂಥದ್ದು ಇಡೀ ಮಾನವ ಕುಲ